ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ನೂಲ್ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ದಿನದಂದು ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ತಿಥಿಯನ್ನು ನೋಡುವುದಾದರೆ ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರ ಶ್ರೀ ಪ್ರಭಾವನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ದಿನ ರಾತ್ರಿ ಕೇವಲ ಬರೀ 6 ಅಕ್ಕಿ ಕಾಳುಗಳನ್ನು ನಾವು ಹೇಳುವ ಈ ಜಾಗದಲ್ಲಿ ಇಟ್ಟರೆ ಸಾಕು. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಯಶಸ್ಸಿನ ಹಾದಿಯನ್ನು ಹಿಡಿಯಬಹುದು. ಅಷ್ಟೊಂದು ಅದೃಷ್ಟ ಈ ಉಪಾಯಕ್ಕಿದೆ. ಅಷ್ಟೇ ಅಲ್ಲ, ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಈ ಉಪಾಯವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಉಪಾಯವಾಗಿದೆ. ಆಗಸ್ಟ್ 28ರ ನೂಲ್ ಹುಣ್ಣಿಮೆಯ ದಿನವು ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಇದೇ ದಿನ ಸಂಭವಿಸುವ ಭಾಗಶಃ ಚಂದ್ರಗ್ರಹಣವು ಕೂಡ ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳ ದೃಷ್ಟಿಯಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಆದರೆ ಈ ದಿನ ಕೇವಲ 6 ಅಕ್ಕಿ ಕಾಳುಗಳನ್ನು ಒಂದು ವಿಶೇಷ ಸ್ಥಳದಲ್ಲಿ ಇಡುವುದರಿಂದ ಕೋಟ್ಯಾಧಿಪತಿ ಆಗುವುದು ಗ್ಯಾರಂಟಿ. ಇವು ಸಾಂಪ್ರದಾಯಿಕ ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಆಚರಣೆಗಳಾಗಿವೆ. ಹಾಗಾದರೆ ಆ 6 ಅಕ್ಕಿ ಕಾಳುಗಳನ್ನು ಯಾವ ಜಾಗದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ಈ ಆಚರಣೆ ಮಾಡಬೇಕು, ನೂಲು ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಮಹತ್ವವೇನು, ಅಕ್ಕಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವ ವಿಶೇಷ ಸ್ಥಾನ ಯಾವುದು, ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಸ್ನೇಹಿತರೆ, ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಒಂದು ಪ್ರಮುಖ ಮಾಹಿತಿ ಸ್ನೇಹಿತರೆ, 2026ರ ಆಗಸ್ಟ್ 28ರ ಭಾಗಶಃ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಖಗೋಳ ವಿಜ್ಞಾನದ ಮಾಹಿತಿಯ ಪ್ರಕಾರ ಗ್ರಹಣದ ವಿವಿಧ ಹಂತಗಳು ಭಾರತೀಯ ಕಾಲಮಾನದಲ್ಲಿ ಬೆಳಗ್ಗೆ ಸುಮಾರು 6:53ರಿಂದ ಮಧ್ಯಾಹ್ನ 12:31ರವರೆಗೆ ಇರುತ್ತದೆ. ಭಾರತದಲ್ಲಿ ಗ್ರಹಣ ಕಾಣಿಸದಿರುವುದರಿಂದ ಗ್ರಹಣ ಕಾಲದ ಆಚರಣೆಗಳು ಹಾಗೂ ಸೂತಕದ ಕಾಲದ ನಿಯಮಗಳು ಅನ್ವಯಿಸುವುದಿಲ್ಲ. ಭಾರತದಲ್ಲಿ ಗ್ರಹಣ ಗೋಚರಿಸದಿದ್ದರೂ ಅದರ ಪ್ರಭಾವ ಪ್ರಕೃತಿಯ ಮೇಲೆ ಇದ್ದೇ ಇರುತ್ತೆ. ಯಾಕೆಂದರೆ ಗ್ರಹಣವು ಇಡೀ ಭೂಮಂಡಲದ ಮೇಲೆ ಆಗುತ್ತದೆ. 2026ರಲ್ಲಿ ಇದು ಕೊನೆಯ ಚಂದ್ರಗ್ರಹಣವಾಗಿದೆ. ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಮಹತ್ವದ ದಿನವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ದಿನ ಹುಣ್ಣಿಮೆ ಮತ್ತು ಗ್ರಹಣದ ಪ್ರಭಾವದಿಂದ ಕೇವಲ ಈ 6 ಅಕ್ಕಿ ಕಾಳುಗಳೊಂದಿಗೆ ಮಾಡುವ ಸಾಂಪ್ರದಾಯಿಕ ಆಚರಣೆ ಏನು, ಅದನ್ನು ಮನೆಯ ಯಾವ ಸ್ಥಳದಲ್ಲಿ ಇಡಬೇಕು, ಯಾವ ಸಮಯವನ್ನು ಆಯ್ಕೆ ಮಾಡಬಹುದು ಮತ್ತು ಅದೃಷ್ಟ ಸಮೃದ್ಧಿ ಹಾಗೂ ಯಶಸ್ಸಿನ ಸಂಕೇತವಾಗಿ ಈ ಆಚರಣೆಯನ್ನು ಹೇಗೆ ಭಕ್ತಿಯಿಂದ ಪಾಲಿಸಬೇಕು, ಬನ್ನಿ ಸ್ನೇಹಿತರೆ, ಈ ಮಾಹಿತಿಯನ್ನು ಇಂಚಿಂಚಾಗಿ ವಿವರವಾಗಿ ತಿಳಿಸಿಕೊಡ್ತೇವೆ. ಹುಣ್ಣಿಮೆ ಎಂದರೆ ಚಂದ್ರನು ತನ್ನ ಪೂರ್ಣ ಪ್ರಕಾಶವನ್ನು ಪಡೆಯುವ ದಿನ. ಭಾರತೀಯ ಸಂಪ್ರದಾಯದಲ್ಲಿ ಹುಣ್ಣಿಮೆಯನ್ನು ಮನಸ್ಸು, ಶಾಂತಿ, ಧ್ಯಾನ, ಪೂಜೆ, ದಾನ ಮತ್ತು ಸಾತ್ವಿಕ ಚಿಂತನೆಗಳಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಚಂದ್ರನು ಜ್ಯೋತಿಷ್ಯದಲ್ಲಿ ಮನಸ್ಸು, ಭಾವನೆ, ತಾಯಿ, ನೆಮ್ಮದಿ, ಕಲ್ಪನೆ, ಕುಟುಂಬದ ಸುಖ ಮತ್ತು ಮಾನಸಿಕ ಸ್ಥಿರತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹುಣ್ಣಿಮೆಯ ದಿನ ಚಂದ್ರನ ಆರಾಧನೆ, ದೇವರ ಸ್ಮರಣೆ, ದಾನ, ಧರ್ಮ ಮತ್ತು ಸಾತ್ವಿಕ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಇದೇ ದಿನ ಭಾಗಶಃ ಚಂದ್ರಗ್ರಹಣವು ಇರುವುದರಿಂದ ಈ ದಿನದ ಕುರಿತು ಜನರಲ್ಲಿ ಕುತೂಹಲ ಹೆಚ್ಚಾಗಿದೆ. ಜ್ಯೋತಿಷ್ಯದಲ್ಲಿ ಗ್ರಹಣವನ್ನು ಕೇವಲ ಖಗೋಳ ಘಟನೆ ಎಂದು ಮಾತ್ರ ನೋಡುವುದಿಲ್ಲ. ಗ್ರಹಣದ ಸಂದರ್ಭದಲ್ಲಿ ಜಪ, ಧ್ಯಾನ, ದೇವರ ನಾಮಸ್ಮರಣೆ, ದಾನ ಮತ್ತು ಆತ್ಮ ಪರಿಶೀಲನೆ ಮಾಡುವ ಸಂಪ್ರದಾಯವೂ ಇದೆ. ಕೆಲವರು ಈ ಸಮಯವನ್ನು ತಮ್ಮ ಜೀವನದಲ್ಲಿ ನಕಾರಾತ್ಮಕ ಅಭ್ಯಾಸಗಳನ್ನು ಬಿಟ್ಟು ಹೊಸ ಸಂಕಲ್ಪಗಳನ್ನು ಮಾಡುವ ಸಮಯವೆಂದು ಪರಿಗಣಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಅಕ್ಕಿಯನ್ನು ಬಳಸುವ ಒಂದು ಸರಳ ಪಾರಂಪರಿಕ ಪರಿಹಾರದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅಕ್ಕಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಧಾನ್ಯಗಳಲ್ಲಿ ಒಂದು. ಅನ್ನವೇ ಜೀವನದ ಮೂಲ ಎಂಬ ಕಾರಣದಿಂದ ಅಕ್ಕಿಯನ್ನು ಸಮೃದ್ಧಿ, ಆಹಾರ, ಸಂತೃಪ್ತಿ ಮತ್ತು ಲಕ್ಷ್ಮೀ ತತ್ವದೊಂದಿಗೆ ಸಂಬಂಧಿಸಿ ನೋಡುವ ಪರಂಪರೆ ಇದೆ. ಆದ್ದರಿಂದ ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ 6 ಅಕ್ಕಿ ಕಾಳುಗಳನ್ನು ಸಾಂಕೇತಿಕವಾಗಿ ಬಳಸುವ ಪರಿಹಾರವನ್ನು ಕೆಲವರು ಅನುಸರಿಸುತ್ತಾರೆ. ಇದರ ಉದ್ದೇಶ ತಕ್ಷಣ ಕೋಟ್ಯಾಧಿಪತಿಯಾಗುವುದು ಎಂಬುದಲ್ಲ, ಬದಲಾಗಿ ಮನೆಯಲ್ಲಿ
ಸಮೃದ್ಧಿ, ಅನ್ನಪೂರ್ಣತೆ ಮತ್ತು ಆರ್ಥಿಕ ಸ್ಥಿರತೆಗಾಗಿ ಶುಭ ಸಂಕಲ್ಪ ಮಾಡುವುದು ಎಂದು ಈ ಆಚರಣೆಯನ್ನು ನೋಡಬಹುದು. ಮತ್ತು ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ಹಂತ ಹಂತವಾಗಿ ಜೀವನವನ್ನು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಾರೆ. ಆಗಸ್ಟ್ 28ರ ನೂಲ್ ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಎಂದು ಹೇಳುವ ಈ ಪರಿಹಾರದಲ್ಲಿ ಮುಖ್ಯವಾಗಿ ಬಳಸುವುದು ಕೇವಲ 6 ಅಕ್ಕಿ ಕಾಳುಗಳು. ಕೇಳಲು ಇದು ಬಹಳ ಸರಳವಾಗಿ ಕಾಣಬಹುದು, ಆದರೆ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಅಕ್ಕಿಗೆ ಇರುವ ಸಂಕೇತಾತ್ಮಕ ಸ್ಥಾನ ಬಹಳ ವಿಶೇಷವಾಗಿದೆ. ಅಕ್ಕಿ ಎಂದರೆ ಅನ್ನ, ಅನ್ನ ಎಂದರೆ ಜೀವನ. ಆದ್ದರಿಂದ ಅಕ್ಕಿಯನ್ನು ಸಮೃದ್ಧಿ, ಸಂತೃಪ್ತಿ ಮತ್ತು ಆಹಾರದ ಕೊರತೆ ಇಲ್ಲದ ಜೀವನದ ಸಂಕೇತವಾಗಿ ನೋಡುತ್ತಾರೆ. ಅನೇಕ ಪೂಜೆಗಳಲ್ಲಿ ಅಕ್ಷತೆ ರೂಪದಲ್ಲಿ ಅಕ್ಕಿಯನ್ನು ಬಳಸಲಾಗುತ್ತದೆ. ದೇವರಿಗೆ ಅರ್ಪಿಸುವಾಗಲೂ ಅಕ್ಕಿಗೆ ವಿಶೇಷ ಸ್ಥಾನವಿದೆ. ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಚಂದ್ರನನ್ನು ಮನಸ್ಸು, ಭಾವನೆ ಮತ್ತು ಕುಟುಂಬದ ಸಂಕೇತದೊಂದಿಗೆ ಸಂಬಂಧಿಸಲಾಗುತ್ತದೆ. ಬಿಳಿ ಬಣ್ಣದ ವಸ್ತುಗಳು ಮತ್ತು ಅಕ್ಕಿಯನ್ನು ಚಂದ್ರನೊಂದಿಗೆ ಸಂಬಂಧಿಸುವ ಪರಂಪರೆಯೂ ಕಂಡುಬರುತ್ತದೆ. ಇದೇ ಕಾರಣದಿಂದ ಹುಣ್ಣಿಮೆ ಮತ್ತು ಚಂದ್ರನಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ಅಕ್ಕಿ ಅಥವಾ ಅಕ್ಷತೆಯನ್ನು ಬಳಸುವ ಸಂಪ್ರದಾಯ ಜನಪ್ರಿಯವಾಗಿದೆ. ಇಲ್ಲಿ ಬಳಸುವ 6 ಅಕ್ಕಿ ಕಾಳುಗಳನ್ನು ಒಂದು ಸಂಕೇತವಾಗಿ ಪರಿಗಣಿಸಬಹುದು. 6 ಎಂಬ ಸಂಖ್ಯೆಯನ್ನು ಕೇವಲ ಜ್ಯೋತಿಷ್ಯ ಪರಂಪರೆಯಲ್ಲಿ ಶುಕ್ರನೊಂದಿಗೆ ಸಂಬಂಧಿಸಲಾಗುತ್ತದೆ. ಶುಕ್ರನು ಐಶ್ವರ್ಯ, ಸೌಂದರ್ಯ, ಸೌಕರ್ಯ, ಭೌತಿಕ ಸುಖ ಮತ್ತು ವೈಭವದ ಸಂಕೇತ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಹೀಗಾಗಿ 6 ಅಕ್ಕಿ ಕಾಳುಗಳನ್ನು ಬಳಸುವುದು ಸಮೃದ್ಧಿಯ ಸಂಕಲ್ಪದ ಒಂದು ಪಾರಂಪರಿಕ ವಿಧಾನ ಎಂದು ಹೇಳಬಹುದು. ಆದರೆ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ನೆನಪಿಡಬೇಕು. 6 ಅಕ್ಕಿ ಕಾಳುಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಇಟ್ಟರೆ ತಕ್ಷಣ ಕೋಟ್ಯಾಧಿಪತಿ ಅಥವಾ ಶ್ರೀಮಂತರಾಗುವುದಿಲ್ಲ. ಬದಲಿಗೆ ಹಂತ ಹಂತವಾಗಿ ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಶ್ರೀಮಂತರಾಗುತ್ತಾರೆ. ಇದರಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ ಇರಬೇಕು ಅಷ್ಟೇ. ಹಾಗಾದರೆ ಆ 6 ಅಕ್ಕಿ ಕಾಳುಗಳನ್ನು ಹೇಗೆ ಸಿದ್ಧಪಡಿಸಬೇಕು? ಮೊದಲಿಗೆ ಸ್ವಚ್ಛವಾದ ಮುರಿಯದ 6 ಅಕ್ಕಿ ಕಾಳುಗಳನ್ನು ತೆಗೆದುಕೊಳ್ಳಿ. ಸಾಧ್ಯವಾದರೆ ಹೊಸದಾಗಿ ತೆಗೆದ ಅಕ್ಕಿಯಿಂದ 6 ಅಕ್ಕಿ ಕಾಳುಗಳನ್ನು ಆರಿಸಿಕೊಳ್ಳಿ. ಅವುಗಳಲ್ಲಿ ಹುಳು ಹಿಡಿದಿರುವುದು, ಕಪ್ಪಾಗಿರುವುದು ಅಥವಾ ಮುರಿದಿರುವುದು ಇರಬಾರದು. ಹೀಗೆ ಎಂದು ಜ್ಯೋತಿಷ್ಯದಲ್ಲಿ ಹೇಳುತ್ತದೆ. ನಂತರ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಇರಬಾರದು, ಕುಟುಂಬದಲ್ಲಿ ಶಾಂತಿ ಇರಬೇಕು, ಪರಿಶ್ರಮಕ್ಕೆ ತಕ್ಕ ಫಲ ಸಿಗಬೇಕು, ಧನದ ಸದ್ಬಳಕೆ ಮಾಡುವ ಬುದ್ಧಿ ದೊರೆಯಬೇಕು ಎಂಬ ಸಾತ್ವಿಕ ಸಂಕಲ್ಪ ಮಾಡಿಕೊಳ್ಳಬಹುದು. ಈ ಪರಿಹಾರದ ನಿಜವಾದ ಉದ್ದೇಶವನ್ನು ಕೇವಲ ಹಣದ ಆಸೆಗಾಗಿ ನೋಡದೆ ಸಮೃದ್ಧಿಯೊಂದಿಗೆ ಶಾಂತಿ, ಆರೋಗ್ಯ, ಕುಟುಂಬದ ನೆಮ್ಮದಿ ಮತ್ತು ಸತ್ಕರ್ಮವೂ ಇರಬೇಕು ಎಂಬ ಪ್ರಾರ್ಥನೆ ಮಾಡಬಹುದು. ಅಕ್ಕಿ ಕಾಳುಗಳನ್ನು ಯಾವ ಸಮಯದಲ್ಲಿ ಇಡಬೇಕು? 6 ಅಕ್ಕಿ ಕಾಳಿನ ಈ ಪಾರಂಪರಿಕ ಪರಿಹಾರದಲ್ಲಿ ಸಮಯಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ ಎಂದು ಜ್ಯೋತಿಷ್ಯ ನಂಬಿಕೆ ಇದೆ. ಆದರೆ ಮೊದಲೇ ಒಂದು ವಿಷಯ ಸ್ಪಷ್ಟವಾಗಿರಲಿ. ಈ ಸಮಯವನ್ನು ಅನುಸರಿಸುವುದರಿಂದ ಉತ್ತಮ ಜೀವನ ಶೈಲಿ ಮತ್ತು ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುವ ಸಮಯವಾಗಿದೆ. ಇದು ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಅದು ಯಾವ ಸಮಯವೆಂದರೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರದ ದಿನ, ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ದಿನ. ರಾತ್ರಿ 7 ಗಂಟೆಯಿಂದ ಮತ್ತು 10 ಗಂಟೆಯವರೆಗೂ ಒಳ್ಳೆಯ ಸಮಯವಾಗಿರುತ್ತದೆ. ನೀವು 6 ಅಕ್ಕಿ ಕಾಳುಗಳನ್ನು ಸಿದ್ಧಪಡಿಸಿ ರಾತ್ರಿ ಪೂಜೆಯ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ನಿಮಗಾಗಿರುವ ಕಷ್ಟ, ನೋವು ಅಥವಾ ಯಾವುದಾದರೂ ಅಡೆತಡೆಗಳಿದ್ದರೆ ಅದನ್ನು ಸಂಕಲ್ಪ ಮಾಡಿಕೊಳ್ಬೇಕು. 6 ಅಕ್ಕಿ ಕಾಳುಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಕೆಟ್ಟ ಚಿಂತನೆಗಳನ್ನು ಇಟ್ಟುಕೊಳ್ಳಬೇಡಿ. ಈಗ ಇಟ್ಟರೆ ನಾಳೆ ಕೋಟ್ಯಾಂತರ ಹಣ ಬರಬೇಕು ಎಂಬ ಒತ್ತಡದ ಬದಲು ನನ್ನ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಲಿ, ಮನೆಯಲ್ಲಿನ ಅನ್ನ ಸಂಪತ್ತು ಹೆಚ್ಚಲಿ, ಸಾಲ, ಆರ್ಥಿಕ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸುವ ಶಕ್ತಿ ದೊರೆಯಲಿ ಎಂಬ ಸಂಕಲ್ಪ ಮಾಡಬಹುದು. ಈ ಸಂದರ್ಭದಲ್ಲಿ ಒಂದು ಮುಖ್ಯ ನಿಯಮವೇನೆಂದರೆ ಈ ದಿನ ಅಕ್ಕಿ ಕಾಳುಗಳನ್ನು ಆಹಾರವನ್ನು ವ್ಯರ್ಥ ಮಾಡುವ ರೀತಿಯಲ್ಲಿ ಬಳಸಬಾರದು. ಸ್ನೇಹಿತರೆ, ಅಕ್ಕಿ ಕಾಳು ಇಡುವ ಜಾಗ ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು. ಈಗ ಈ ಪಾರಂಪರಿಕ ಪರಿಹಾರದ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. 6 ಅಕ್ಕಿ ಕಾಳುಗಳನ್ನು ಯಾವ ಜಾಗದಲ್ಲಿ ಇಡಬೇಕು ಎಂಬುದರ ಬಗ್ಗೆ ವಿವಿಧ ಆಚರಣೆಗಳಲ್ಲಿ ವಿವಿಧ ವಿಧಾನಗಳು ಕಂಡುಬರುತ್ತವೆ. ಕೆಲವು ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಪರಿಹಾರ ಮುಗಿದ ನಂತರ ಧನ ಸಂಪತ್ತಿನ ಸಂಕೇತವಾಗಿ ಹಣ ಅಥವಾ ಅಮೂಲ್ಯ ವಸ್ತುಗಳನ್ನು ಇಡುವ ಸ್ಥಳದ ಬಳಿ ಅಕ್ಕಿಯನ್ನು ಇಡುವ ಪದ್ಧತಿಯೂ ಇದೆ. ಆದರೆ ಅಕ್ಕಿ ಕಾಳುಗಳನ್ನು ನೇರವಾಗಿ ಹಣದ ಮೇಲೆ, ನೋಟುಗಳ ನಡುವೆ ಅಥವಾ ಲಾಕರ್ ಒಳಗೆ ಅಸುರಕ್ಷಿತವಾಗಿ ಇಡುವ ಅಗತ್ಯವಿಲ್ಲ. ಸ್ವಚ್ಛವಾದ ಸಣ್ಣ ಪಾತ್ರೆ ಅಥವಾ ಬಟ್ಟೆಯಲ್ಲಿ ಇಡುವುದು ಹೆಚ್ಚು ಸೂಕ್ತ. ಸ್ನೇಹಿತರೆ, ಮತ್ತು ಈ ಅಕ್ಕಿ ಕಾಳುಗಳನ್ನು ಯಾವ ಸ್ಥಳದಲ್ಲಿ ಇಟ್ಟರೆ ಅತ್ಯಂತ ಹೆಚ್ಚು ಶಕ್ತಿಶಾಲಿ ಮತ್ತು ಇದಕ್ಕೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಅಂದರೆ ಈ 6 ಅಕ್ಕಿ ಕಾಳುಗಳನ್ನು
ಮೊದಲು ದೇವರ ಮುಂದೆ ಒಂದು ಶುಭ್ರವಾದ ಬಟ್ಟೆ ಅಥವಾ ಒಂದು ಶುಭ್ರವಾದ ತಟ್ಟೆಯಲ್ಲಿ ಇಟ್ಟು ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಬೇಡಿಕೊಳ್ಳಬೇಕು. ನಿಮಗಾಗಿರುವ ಕಷ್ಟ, ನಷ್ಟ, ನೋವು, ದುಃಖ ಮತ್ತು ಮುಂದೆ ನೀವು ಏನಾಗಬೇಕು, ಏನಾಗಬಾರ್ದಂತ ನಿಮ್ಮ ಮನೆಯ ದೇವರಲ್ಲಿ ಪ್ರಾರ್ಥಿಸಬೇಕು. ನಂತರ ಈ ಅಕ್ಕಿ ಕಾಳುಗಳನ್ನು ನಾವು ಹೇಳಿರುವ ಸಮಯದಲ್ಲಿ ಚಂದ್ರನ ಬೆಳಕು ಎಲ್ಲಿರುತ್ತೋ ಮನೆಯ ಮೇಲೆ ಅಥವಾ ಮನೆಯ ಹೊರಗಡೆ ಎಲ್ಲಾದರೂ ಸರಿ ಆ ಸ್ಥಳದಲ್ಲಿ ಹೋಗಿ ನಿಮ್ಮ ಮನಸ್ಸಿನ ಭಾವನೆಯನ್ನು ಮತ್ತು ಆ ಅಕ್ಕಿ ಕಾಳುಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದು ಮತ್ತೊಂದು ಸಂಕಲ್ಪ ಮಾಡಿಕೊಳ್ಬೇಕು. ನಿಮಗೆ ಏನಾಗಬೇಕು, ಏನಾಗಬಾರ್ದು ಅಥವಾ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬೇಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಬಲಗೈಯಲ್ಲಿ ಆ ಅಕ್ಕಿ ಕಾಳುಗಳನ್ನು ಹಿಡಿದು ನಿಮ್ಮ ಹೃದಯದ ಹತ್ರ ಹಿಡಿಯಬೇಕು. ನಂತರ ಕಣ್ಣು ಮುಚ್ಚಿ ನಿಮ್ಮ ಸಂಕಲ್ಪವನ್ನು ಆ ಅಕ್ಕಿ ಕಾಳುಗಳಲ್ಲಿ ಹೇಳ್ಕೊಳ್ಬೇಕು. ಯಾವ ಸಂಕಲ್ಪವಾದರೂ ಸರಿ, ಕುಟುಂಬದ ಸುಖ, ಅನ್ನದ ಸಮೃದ್ಧಿ, ಸಾಲದಿಂದ ಮುಕ್ತಿ ಪಡೆಯುವ ಸಾಮರ್ಥ್ಯ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಉತ್ತಮ ಆರ್ಥಿಕ ನಿರ್ಧಾರಗಳಿಗಾಗಿ ಪ್ರಾರ್ಥಿಸಬಹುದು. ಹಾಗೂ ಅಕ್ಕಿ ಕಾಳುಗಳಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು. ನಂತರ ಆ ಅಕ್ಕಿ ಕಾಳುಗಳನ್ನು ಚಂದ್ರನ ಬೆಳಕಿನಲ್ಲಿ ಇಡೀ ರಾತ್ರಿ ಪೂರ್ತಿ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಅಂದರೆ ಆ ಪರ್ಸ್ನಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಕೊಳ್ಬೇಕು. ಆ ಅಕ್ಕಿ ಕಾಳುಗಳು ನೆಲಕ್ಕೆ ಬೀಳಬಾರದು, ನೆಲಕ್ಕೆ ತಾಗಬಾರದು. ಒಂದು ವೇಳೆ ನೀವು ಪರ್ಸ್ನಲ್ಲಿ ಇಟ್ಕೊಂಡ ನಂತರ ಆ ಅಕ್ಕಿ ಕಾಳು ನೆಲಕ್ಕೆ ಏನಾದರೂ ಸ್ಪರ್ಶ ಆದರೆ ನೀವು ಉಪಾಯ ಮಾಡಿದ ತಂತ್ರಕ್ಕೆ ಯಾವುದೇ ರೀತಿ ಶಕ್ತಿ ಇರುವುದಿಲ್ಲ. ಇಷ್ಟೇ ಸ್ನೇಹಿತರೆ, ಇದೇನು ಹಣ ಖರ್ಚು ಮಾಡಬೇಕಾಗಿಲ್ಲ, ಹೆಚ್ಚು ಸಮಯವನ್ನು ವ್ಯರ್ಥವಾಗೋದಿಲ್ಲ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಜೀವನದಲ್ಲಿದ್ದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು ವೃದ್ಧಿಯಾಗಿ ನೀವು ಅಂದುಕೊಂಡ ರೀತಿ ಜೀವನವನ್ನು ನಡೆಸಬಹುದು. ಅತಿ ಮುಖ್ಯವಾಗಿ ಇಲ್ಲಿ ಕೆಲವು ತಪ್ಪುಗಳನ್ನು ಖಂಡಿತವಾಗಿ ತಪ್ಪಿಸಬೇಕು. ಮೊದಲನೆಯದು, ಮುರಿದ, ಕೊಳೆತ ಅಥವಾ ಕಲುಷಿತ ಅಕ್ಕಿಯನ್ನು ಬಳಸಬೇಡಿ. ಸ್ವಚ್ಛವಾದ ಅಕ್ಕಿ ಕಾಳುಗಳನ್ನು ಮಾತ್ರ ತೆಗೆದುಕೊಳ್ಳಿ. ಎರಡನೇದಾಗಿ, 6 ಅಕ್ಕಿ ಕಾಳುಗಳ ಬದಲು ಅನಗತ್ಯವಾಗಿ ದೊಡ್ಡ ಪ್ರಮಾಣದ ಅಕ್ಕಿಯನ್ನು ಬಳಸಬೇಕೆಂಬ ನಿಯಮವಿಲ್ಲ. ಈ ಪರಿಹಾರದ ಸಂಕೇತವಾಗಿ 6 ಅಕ್ಕಿ ಕಾಳುಗಳು. ಮೂರನೇದಾಗಿ, ಇದನ್ನು ಮಾಡಿ ತಕ್ಷಣ ಹಣ ಬರುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದು, ಹೂಡಿಕೆ ಮಾಡುವುದು ಅಥವಾ ಅಪಾಯಕಾರಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಪರಿಹಾರವು ಪರಿಶ್ರಮ, ಉಳಿತಾಯ, ಸರಿಯಾದ ಹಣಕಾಸು ಯೋಜನೆ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳಿಗೆ ಪರ್ಯಾಯವಲ್ಲ. ಅಕ್ಕಿಯನ್ನು ವ್ಯರ್ಥ ಮಾಡಬೇಡಿ. ಪರಿಹಾರ ಮುಗಿದ ನಂತರ ಅದನ್ನು ಗೌರವದಿಂದ ಇಟ್ಕೊಳ್ಬೇಕು. ನಿಮ್ಮೆಲ್ಲರಿಗೂ ಆ ಶಿವ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬವನ್ನು ಕಾಪಾಡಲಿ. ಶುಭವಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗುತ್ತದೆ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.